ಬೇಸಿಗೆಯಲ್ಲೇ ವರುಣನ ಕೃಪೆಯಾಯಿತು, ಭೂಮಿ ತಂಪಾಯಿತು. ಇನ್ನೇನು ಮುಂಗಾರು ಬರೋ ಹೊತ್ತು. ಅನ್ನದಾತ ನೇಗಿಲು ಹಿಡಿದು ಹೊಲಕ್ಕೆ ಇಳಿಯೋಕೆ ಸಜ್ಜಾಗಿದ್ದಾನೆ. ಆದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಭೀಕರ ಬರೆ ಮತ್ತೊಂದೆಡೆ. ಬಿತ್ತನೆ ಮಾಡೋಣ ಅಂದ್ರೆ ಟ್ರ್ಯಾಕ್ಟರ್ಗೆ ಡೀಸೆಲ್ ಸಿಗದಂತಾಗಿದೆ. ಗೊಬ್ಬರ, ಬಿತ್ತನೆ ಬೀಜಕ್ಕೆ ಕ್ಯೂ, ಈಗ ಡೀಸೆಲ್ಗೂ ಪರದಾಟ. ಕ್ಯಾನ್ಗಳಿಗೆ ಇಂಧನ ಹಾಕ್ತಿಲ್ಲ, ರೊಚ್ಚಿಗೆದ್ದ ರೈತರ ಆಕ್ರೋಶ. ಗೊಬ್ಬರಕ್ಕಾಗಿ ಕ್ಯೂ ನಿಲ್ಲಬೇಕು, ಬಿತ್ತನೆ ಬೀಜಕ್ಕಾಗಿ ಕ್ಯೂ ನಿಲ್ಲಬೇಕು. ಈಗ ಇವೆಲ್ಲವೂ ತೊರೆತು ಹೊಲದಲ್ಲಿ ಉಳುಮೆ ಮಾಡೋಣ ಅಂದ್ರೆ ಡೀಸೆಲ್ಗಾಗಿ ಬೆಳಗ್ಗೆ 6 ಗಂಟೆಯಿಂದಲೇ ಬಂಕ್ಗಳ ಮುಂದೆ ಕ್ಯೂ ನಿಲ್ಲುವಂತಾಗಿದೆ. ರಾಯಚೂರಿನಲ್ಲಿ ಟ್ರ್ಯಾಕ್ಟರ್ಗಳಿಗೆ ಡೀಸೆಲ್ ತರಲು ರೈತರು ಅಲದಾಡ್ತಿದ್ದಾರೆ. ಬಸವೇಶ್ವರ ರಸ್ತೆಯ ಪೆಟ್ರೋಲ್ ಬಂಕ್ನಲ್ಲಿ ಮುಂಜಾನೆಯಿಂದಲೇ ರೈತರು ಕ್ಯಾನ್ಗಳನ್ನು ಹಿಡಿದು ಕ್ಯೂ ನಿಂತಿದ್ರು. ತೆಲಂಗಾಣ ಗಡಿಭಾಗದ ಜನರು ಟ್ರ್ಯಾಕ್ಟರ್ ಸಮೇತ ಬಂದಿದ್ರು. ಟ್ರ್ಯಾಕ್ಟರ್ಗಳ ಸಂಖ್ಯೆ ಹೆಚ್ಚಾಗ್ತಿದ್ದಂತೆಯೇ ಬಂಕ್ ಸಿಬ್ಬಂದಿ ಕ್ಯಾನ್ಗಳಿಗೆ ಡೀಸೆಲ್ ಹಾಕಲ್ಲ ಅಂತ ರಾಗ ತೆಗೆದ್ರು. ಇದರಿಂದ ಕೆರಳಿದ ಅನ್ನದಾತರು ಬಂಕ್ ಸಿಬ್ಬಂದಿ ಜೊತೆ ವಾಗ್ವಾದಕ್ಕಿಳಿದ್ರು. ಹೊಲದಲ್ಲಿ ಟ್ರ್ಯಾಕ್ಟರ್ಗಳು ನಿಂತಿವೆ. ಇಲ್ಲಿ ನೋಡಿದ್ರೆ ಡೀಸೆಲ್ ಹಾಕಲ್ಲ ಅಂತಾರೆ. ಸರ್ಕಾರ, ಅಧಿಕಾರಿಗಳು ಎಲ್ಲ ಸೇರಿ ನಮ್ಮನ್ನ ಕೊಲ್ತಿದ್ದಾರೆ. ವಿಷವನ್ನಾದ್ರೂ ಕೊಟ್ರೆ ಕುಡಿದು ಸಾಯ್ತೀವಿ ಅಂತ ಆಕ್ರೋಶ ಹೊರಹಾಕಿದ್ರು. ದೊಡ್ಡ ಸಮಸ್ಯೆ ಅಂದ್ರೆ ವಿಷ ಕೊಟ್ಟರೆ ವಿಷ ಕುಡಿದು ಸಾಯ ಪರಿಸ್ಥಿತಿಯಾಗ ಇವು ನೋಡಿ ನಾವು ರೈತರು. ಇವ್ರೆಲ್ಲರೂ ಕಲ್ತು ಕೇಶ ಪೆಟ್ರೋಲ್ ಬ್ಯಾಂಕ್ ಎಲ್ಲ ಸರ್ಕಾರ ಎಲ್ಲ ಕಲ್ತು ನಮ್ಮನ್ನ ಕೊಲ್ಲಕತ್ತೇರಿ ಅವರು. ಆರಾಮ್ ಅವ್ರ ಕುರ್ಚಿ ಮೇಲೆ ಅವ್ರು ಕುಂತ್ಕೊಂಡ್ರ ನಾವು 50 ಕಿಲೋಮೀಟರ್ಲಿಂದ ಬಂದೀವಿ. ಒಂದು ಗಾಡಿಗೆ ಡೀಸೆಲ್ ಸಮೇತಗಿಲ್ಲ. ಈಗ ಹೊಲ್ದಾಗ ನಿಂತ್ಕೊಂಡವು. ಇಲ್ಲಿ ನೋಡಿದ್ರೆ ಪೆಟ್ರೋಲ್ ಪಂಪ್ನ ನಾವು ಹಾಕಲ್ಲ, ಡಿಸಿ ಆರ್ಡ್ರ್ ಆಯ್ಯದ ಅಂತಾರೆ. ಮತ್ತು ಅವ್ರು ಡಿಸಿ ಅವರು ಅಲ್ಲೇ ಕುಂತಲ್ಲೇ ಹೇಳ್ತಾರೆ. ಇಲ್ಲಿ ನಮ್ಮ ಪರಿಸ್ಥಿತಿ ಯಾರು ನೋಡಬೇಕು? ಕೊಪ್ಪಳ ಜಿಲ್ಲೆಯಲ್ಲೂ ಇದೇ ಪರಿಸ್ಥಿತಿ. ಯಲಬುರ್ಗಾ ಪಟ್ಟಣದ ಪೆಟ್ರೋಲ್ ಬಂಕ್ ಮುಂದೆ ರೈತರು ಕ್ಯಾನ್ ಹಿಡಿದು ಕ್ಯೂನಲ್ಲಿ ನಿಂತಿದ್ರು. ಅತ್ತ ವಿಜಯನಗರದಲ್ಲಿ ಡೀಸೆಲ್ಗಾಗಿ ಕ್ಯಾನ್ಗಳ ಸಾಲು ಹನುಮನ ಬಾಲದಂತೆ ಕಾಣ್ತಿತ್ತು. ಹಡಗಲಿ ಪಟ್ಟಣದ ಪೆಟ್ರೋಲ್ ಬಂಕ್ ಮುಂದೆ ರೈತರ ತಳ್ಳಾಟ, ನೂಕಾಟ ನಡೆದು ಹೋಯಿತು. ಬಳಿಕ ಪೊಲೀಸ್ ಭದ್ರತೆಯಲ್ಲಿ ಡೀಸೆಲ್ ಹಾಕಬೇಕಾಯಿತು. ಮತ್ತೊಂದೆಡೆ ಬಾಗಲಕೋಟೆಯಲ್ಲೂ ಪೆಟ್ರೋಲ್ ಡೀಸೆಲ್ಗಾಗಿ ವಾಹನ ಸವಾರರು ನಿಂತು ಪರದಾಡಿದ್ರು. ನಾವು ದುಡಿಯೋ ಹಣವೆಲ್ಲ ಪೆಟ್ರೋಲ್ಗೆ ಸುರಿಯಬೇಕಾಗಿದೆ, ಜೀವನ ನಡೆಸೋದು ಹೇಗೆ ಅಂತ ಕೆರಳಿದ್ರು. 8 ಲೀಟರ್ ಪೆಟ್ರೋಲ್ ಬಂದೈತಿ 1000 ರೂಪಾಯಿಗೆ. ನಮ್ಮ ಪಗಾರ ಅಂತೂ ಮೊದಲ ಕಡಿಮೆ ಇರ್ತಾವ್ರಿ. ಒಂದು ಪೋಟಿಗೆ 40-50 ರೂಪಾಯಿ ಸಿಗ್ತಿರ್ತೈತಿ. ನಾವು ಅಷ್ಟನ್ನಾಗ ನಡೆಸ್ತಿರ್ತೀವಿ. ಪೆಟ್ರೋಲ್ ಇಷ್ಟ ಆದ ಗಾಡಿ ಹೊಡಿಮೋ, ನಡ್ಕೊಂತ ಅಡ್ಡಾಡೋಮೋ, ಸೈಕಲ್ ಅಡ್ಡಾಡೋಮೋ, ಒಂದು ತಿಳಿಯಾಗೋದಿಲ್ಲ ಹೆಂಗೆ ಮಾಡೋದಂತ. ರಾಜ್ಯದಲ್ಲಿ ಕೃಷಿ ಚಟುವಟಿಕೆಗಳು ಚುರುಕುಗೊಂಡಿವೆ. ರೈತರ ಟ್ರ್ಯಾಕ್ಟರ್ಗಳಿಗೆ ಸಮರ್ಪಕವಾಗಿ ಡೀಸೆಲ್ ಸಿಗುವ ನಿಟ್ಟಿನಲ್ಲಿ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ. ಬ್ಯೂರೋ ರಿಪೋರ್ಟ್, TV9.